ಜಿಲ್ಲೆ ಬ್ಯಾಡಗಿ ತಾಲೂಕು ಪುರಸಭೆ ಎದುರು ಜನಗಳ ಆಕ್ರೋಶ. ನಿವೇಶನ ಹಂಚಿಕೆಯಲ್ಲಿ ಅದಲು ಬದಲು 30,000 ಹಣವನ್ನ ಬಿಡಿ ಮುಖಾಂತರ ಪುರಸಭೆಯಲ್ಲಿ ಕಟ್ಟಿಸಿಕೊಂಡು ನಿವೇಶನ ನೀಡುತ್ತೇವೆ ಅಂತ ಹೇಳ್ತಾ ಸುಮಾರು 15 ವರ್ಷಗಳಾಯಿತು. ನಿನ್ನೆ ದಿನ ಮಾನ್ಯ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಮುಖಾಂತರ 450 ಮನೆಗಳ ಹಕ್ಕುಪತ್ರ ಘೋಷಣೆ ಮಾಡಿದ್ರು. ಆದ್ರೆ ಲಿಸ್ಟಿನಲ್ಲಿ ಇರುವಂತಹ 350 ಮಾತ್ರ ಹಕ್ಕುಪತ್ರಗಳು. ಸುಮಾರು ವರ್ಷಗಳಿಂದ ಬ್ಯಾಡಗಿಯಲ್ಲಿ ಮನೆ ಕಟ್ಟಿ ಜೀವನ ಮಾಡುತ್ತಿರುವಂತಹವರಿಗೆ ನಿವೇಶನ ಹಕ್ಕುಪತ್ರ ಸಿಗಲಿಲ್ಲ. ಮನೆ ಇದ್ದವರಿಗೆ ಮನೆ ಹಕ್ಕುಪತ್ರ ಕೊಟ್ಟಿರುತ್ತಾರೆ. ಆದ ಕಾರಣ ಇವತ್ತಿನ ದಿನ ಜನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಪುರಸಭೆ ಸುತ್ತಮುತ್ತ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡ್ರು. 22 ಬಿಜೆಪಿ ಮೆಂಬರ್ಗಳು ಈ ಒಂದು ಆಶ್ರಯ ಸಮಿತಿ ಕಮಿಟಿಯವರು ನಮಗೆ ಯಾವುದೇ ವಿಚಾರಗಳು ಇದುವರೆಗೂ ಕೂಡ ತಿಳಿಸಿಲ್ಲ ಎಂಬುದು ಪ್ರಸ್ತಾಪ ಮಾಡಿದ್ರು. ಜನಪ್ರತಿನಿಧಿಗಳ ಎದುರು ನಾವು ನಿಂತು ನಿಮಗೆ ಹಕ್ಕುಪತ್ರ ನೀಡಲು ಮುಂದಾಗುತ್ತೇವೆ ಮತ್ತು ಪುರಸಭೆ ಸಭಾಂಗಣದಲ್ಲಿ ವಾರ್ಡಿನ ಮೆಂಬರ್ ಸಭೆಯಲ್ಲಿ ಮಾತನಾಡಿದ್ರು. ಪುರಸಭೆ ಮುಖ್ಯ ಅಧಿಕಾರಿ ವಿನಯ್ ಕುಮಾರ್ ಹೋಳಪ್ಪಗೊಳ್ಳ, ಪುರಸಭೆ ಅಧ್ಯಕ್ಷರು ಸುಭಾಷ್ ಮಾಳ್ಗಿ, ಪುರಸಭೆ ಮಾಜಿ ಅಧ್ಯಕ್ಷರು ಬಸವರಾಜ್, ಛತ್ರದ ರಾಮಣ್ಣ ಕೋಡಿಹಳ್ಳಿ, ಗಾಯತ್ರಿ ರಾಯ್ಕರ್, ಕವಿತಾ ಸೊಪ್ಪಿನಮಠ, ಉಳ್ಳಾಗಡ ಹಾಜರಿದ್ದರು. ನಾವು ಲಿಸ್ಟ್ ಇಲ್ಲಿವರೆಗಾದ್ರೂ ನಿನ್ನೆ ಸಾಯಂಕಾಲ 6 ಗಂಟೆ ಮಾತಾದ್ರೂ ನಾವು ಒಂದಾದ್ರೂ ಸದಸ್ಯ ಯಾರಿಗೆ ಕೊಟ್ಟಿಲ್ಲ. ನಾವು ಮೆಂಬರ್ ಆದ್ರೂ ಕೂಡ ಯಾರು ಒಂದು ಲಿಸ್ಟ್ ಕೊಟ್ಟಿಲ್ಲ. ನಿನ್ನೆ 340 ಪಟ್ಟ ಹಚ್ಚಿಬಿಡ್ರಿ, ಸಾಂಕೇತಿಕ ಹಚ್ಚಿ ಬರ್ರಿ, ಚರ್ಚೆ ಮಾಡೋಣ, ಎಲ್ಲ ಸಾಧಕ ವಿಚಾರ ಮಾಡಿ ಬಡವರಿಗೆ ಹಂಚಿಕೆ ಮಾಡಿ ಅಂದ್ರೆ ಮುಸ್ಲಿಂ ರಾಜ್ಯಕ್ಕೆ ಪಟ್ಟ ಕೊಟ್ರು, ಮನೆ ಇದ್ದರಿಗೆ ಪಟ್ಟ ಕೊಟ್ರ. ಎಷ್ಟು ವರ್ಷ ಆತ್ಮ ಅಪ್ಲಿಕೇಶನ್ ಹಾಕಿ? 10 ವರ್ಷ ಆತ್ಮ. ಅಮೌಂಟ್ ಕಟ್ಟೇನಮ್ಮ? ಎಷ್ಟು ಕಟ್ಟ್ರಮ್ಮ? ರಿಸಿಪ್ಟ್ ಐತಮ್ಮ? ರಿಸಿಪ್ಟ್ ಐತಾ? ತೋರಿಸಮ್ಮ. ರಿಸಿಪ್ಟ್ ಐತಲ್ಲ? 10 ವರ್ಷ ಆಯ್ತಾನಮ್ಮ? ಇನ್ನೂ ಬಂದಿಲ್ಲಮ್ಮ? ನಿಮ್ಮ ಸ್ವಂತ ಮನೆ ಐತನಮ್ಮ? ಬಾಡಿಗೆ ಜೀವನ ಮಾಡ್ತೀರಮ್ಮ ನೀವು? ಆಯ್ತಮ್ಮ, ಸರ್ ಬರ್ತಾರಮ್ಮ, ಮಾತಾಡೋಣ್ರಮ್ಮ. ಪುರಸಭೆ ಬ್ಯಾಡಗಿ ಸುಮಾರು ನಿನ್ನೆ ದಿನ ನಡೆದಂಥ 3ನೇ ತಾರೀಕಿಗೆ ಜಮೀರ್ ಅಹ್ಮದ್ ಅವರು ಆಗಮಿಸಿದರು. 800 ಚಿಲ್ಲರ ಮನೆ ನಿವೇಶನ ಟೋಟಲ್ ಇರೋದ್ರಿಂದ ಅದರಲ್ಲಿ 435 ಜನ ಹಂಚಿಕೆ ಅಂತೇಳಿ ನಿನ್ನೆ ಒಂದು ಸಭೆಯಲ್ಲಿ ಮಾತಾಡಿದ್ರು. ಇವತ್ತಿನ ದಿನ ಏನಾಗಿದೆಯಪ್ಪ ಅಂದರೆ ಇಲ್ಲಿ 350 ಮನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 30,000 ರೂಪಾಯಿನ ಹಣ ಡಿ ಕಟ್ಟಿದ್ದಾರೆ ಬಡವರು ಜನ. ಅವರಿಗೆ ಸರಿಯಾದ ರೀತಿಯಿಂದ ವ್ಯವಸ್ಥೆ ಆಗಿಲ್ಲ. ಅದ್ರ ಸಲುವಾಗಿ ನಮ್ಮ ಬ್ಯಾಡಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಇದೊಂದು ನಗರಸಭೆಗೆ ಜನರು ಡಿ ಕಟ್ಟಿದ್ದಾರೆ. ಡಿ ಕಟ್ಟಿದ ನಂತರ ದಾಖಲಾತಿಗಳು ಸಹ ನನ್ನಲ್ಲೇ ಇದೆ. ಬನ್ನಿ ಸರ್, ಬನ್ನಿ ಸರ್, ಇಲ್ಕೆ ಬನ್ನಿ ಸರ್, ಬನ್ನಿ ಇಲ್ಕೆ ಬನ್ನಿ ನೋಡಿ ಸರ್. ಇವರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಸುಮಾರು ವರ್ಷಗಳಿಂದ. ಅನಂತರ ಹಣನೂ ಕಟ್ಟಿದ್ದಾರೆ ಸರ್ ಪ್ರತಿಯೊಬ್ಬರು. ಇವು ಬಡವರಿಗೆ ಬಿಟ್ಟು ಬೇರೆಯವರಿಗೆ ಕಟ್ಟಿದ್ದಾರೆ ಸರ್ ಇವರೆಲ್ಲ. ವರದಿ ಬ್ಯಾಡಗಿ ತಾಲೂಕು ವರದಿಗಾರರು ಚಂದ್ರಶೇಖರ್ ಗದಗ್ಕರ.